ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿಮಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಇತ್ತೀಚಿನ ಬೆಳವಣಿಗೆಗಳು ಗೊತ್ತೇ ಇದೆ. ಅವರ ಮನೆಯಲ್ಲಿ ಏರ್ ಗನ್ ಇತ್ತು, ಮಚ್ಚುಗಳಿತ್ತು ಅಂತ ಹೇಳಿ ಮಾರಕಾಸ್ತ್ರಗಳನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ಕೇಸು. ಅದನ್ನಿಟ್ಕೊಂಡು ಸಾರ್ವಜನಿಕರಿಗೆ ಗೊತ್ತಾಗುವ ರೀತಿಯಲ್ಲಿ ವಿತ್ ಕ್ಯಾಮ್ರಾ ಅವರ ಮನೆಗೆ ಹೋಗಿ ನೋಟಿಸ್ಗಳನ್ನು ಅಂಟಿಸೋದು, ಅವ್ರ ಕೈಗೆ ಸಿಗ್ತಿಲ್ಲ ಅನ್ನುವಂತಹ ಸುದ್ದಿಗಳನ್ನು ಎಂಜಲು ಮಾಧ್ಯಮಗಳು ಬಿತ್ತರಿಸೋದು. ಅದರ ಬಗ್ಗೆ ಒಂದು ಗೊತ್ತಿದ್ರೆ ಇನ್ನೊಂದು ಆಂಗಲ್ ಬಂದು ಅವರನ್ನ ಗಡೀಪಾರು ಮಾಡುವಂತಹದ್ದಕ್ಕೆ ಮುಂದಾದಂತಹ ಜಿಲ್ಲಾಡಳಿತ. ಈ ಎರಡು ವಿಚಾರವಾಗಿ ತಿಮ್ಮರೋಡಿ ಅವರು ಹೆಚ್ಚಿಗೆ ಇತ್ತೀಚಿನ ದಿನಗಳಲ್ಲಿ ಮಾತಾಡಿರ್ಲಿಲ್ಲ. ಯಾವುದೇ ವಿಚಾರದ ಬಗ್ಗೆಯೂ ಸಹ ಅವರು ಮಾತಾಡಿರ್ಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ತಂಡ ಹೊಡೆದಿದ್ದಾರೆ, ಧೈರ್ಯ ಸಾಲ್ತಿಲ್ಲ, ಮುಗೀತು ಅವ್ರ ಕತೆ. ಧರ್ಮಸ್ಥಳದವರ ವಿರುದ್ಧ, ದೊಡ್ಡವರ ವಿರುದ್ಧ ನಿಂತ್ಕೊಂಡ್ರೆ ಬಿಡ್ತಾರಾ ಅನ್ನುವ ಮಟ್ಟಕ್ಕೆ ಅದು ಹೋಗಿತ್ತು. ಆದರೆ ಅವರು ಈಗ ಗಡೀಪಾರು ಆದೇಶ ಹೈಕೋರ್ಟ್ ರದ್ದು ಮಾಡಿದ ನಂತರ, ಗಡೀಪಾರು ಆದೇಶ ಹೈಕೋರ್ಟ್ ರದ್ದು ಮಾಡಿದ ನಂತರ ಮೊದಲ ಬಾರಿಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಅರ್ಥ ಆಗೋದು, ಅವರು ಕುಗ್ಗಿಲ್ಲ, ಬಗ್ಗಿಲ್ಲ. ಸೌಜನ್ಯ ಹೋರಾಟದಲ್ಲಿ ಅವರು ಯಾವುದೇ ರೀತಿಯಾದಿಗೂ ಸಹ ಹಿಂದಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಏನೇನು ಮಾತಾಡಿದ್ರು ಮತ್ತು ಯಾವುದೊಂದು ಇಂಟರ್ವ್ಯೂ. ಸೊ ನಿಮಗೆ ಕುಡ್ಲಾ ರ್ಯಾಂಪೇಜ್ ಗೊತ್ತು, ಆ ಚಾನಲ್ಗೆ ಆಗಾಗ ತೊಂದರೆ ಕೊಡ್ತಿರ್ತಾರೆ. ಮತ್ತು ಅದು ಇನ್ನೊಂದು ಏನೋ ಸ್ವಲ್ಪ ಹೆಸರು ಬದಲಾವಣೆ ಮಾಡ್ಕೊಂಡು ಇನ್ನೊಂದು ರೂಪದಲ್ಲಿ ಬರುತ್ತೆ, ಅದು ಬರ್ತಾನೆ ಇರುತ್ತೆ. ಯಾಕೆಂದ್ರೆ ಅವರು ವರದಿ ಮಾಡೋದು ಅತಿ ಹೆಚ್ಚು ಧರ್ಮಸ್ಥಳದಲ್ಲಿ ನಡೆಯುವಂತಹ ಅಕ್ರಮಗಳ ಬಗ್ಗೆ. ಅಲ್ಲಿ ಸಿಕ್ತಿರುವಂತಹ ಅಥವಾ ಸಿಕ್ಕಿರುವಂತಹ ಹೆಣಗಳು, ಸೌಜನ್ಯ ಪ್ರಕರಣ, ಈ ಹಿಂದಿನ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಕೊಲೆಗಳು, ಅತ್ಯಾಚಾರಗಳು ಏನೆಲ್ಲ ನಡೆದಿದ್ದಾವೆ ಅವುಗಳನ್ನ ರಿಪೋರ್ಟ್ ಮಾಡ್ತಾರೆ. ಅವುಗಳನ್ನ ಆ ಚಾನಲ್ ಅನ್ನ ಹೆಡ್ ಮಾಡುವಂತಹದ್ದು ಅಜಯ್ ಅಂಚನ್ ಅನ್ನುವಂತಹ ಯುವಕ. ಸೊ ಈಗ ಅಜಯ್ ಅಂಚನ್ ಮಾಡಿರುವಂತಹ ಸಂದರ್ಶನದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡಿದರೆ, ಅವರು ಒಂದು ಒಳ್ಳೆ ಹೆಸರನ್ನ SITಗೆ ಕೊಟ್ಟಿದ್ದಾರೆ. ಅದು ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ಆಲ್ರೆಡಿ ಯಾರೋ ಬರ್ಕೊಟ್ಟಿರೋದನ್ನ ಒಪ್ಪಿಸೋದಕ್ಕೆ ಬಂದಿರುವಂತಹ ಅಥವಾ ರಚನೆ ಆಗಿರುವಂತಹ ಒಂದು ತಂಡದ ರೀತಿಯಲ್ಲಿ SIT ಕೆಲಸ ಮಾಡ್ತಿದೆ ಅಂತ ಹೇಳುವ ಮೂಲಕ SITಯ ನಡವಳಿಕೆಯನ್ನ ಒಂದೊಂದು ವಿಚಾರಗಳನ್ನು ಇಟ್ಕೊಂಡು ಅವರು ಟೀಕೆ ಮಾಡಿಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾದ ವಿಚಾರಗಳು ಅಂದ್ರೆ ಜಯಂತ್ ಟಿ ಮೇಲೆ ನಡೆದಿರುವಂತಹ ಹಲ್ಲೆ. ವಿಚಾರಣೆಗೆಂದು ಹೋದಂತಹ ಜಯಂತ್ ಟಿ ಅವರನ್ನ ಚಿನ್ನಯ್ಯನನ್ನ ಬಳಸ್ಕೊಂಡು ದೈಹಿಕವಾಗಿ ಹಲ್ಲೆ ಮಾಡಿದ್ದು ಒಂದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಒಂದು, ಹಾಗೂ ಬಗ್ಗದಿದ್ದಾಗ ಹೆಂಡತಿ ತಂಗಿಯ ವಿಚಾರಗಳನ್ನ, ಹೆಂಡತಿ ಮತ್ತು ಮಗಳು ಜಯಂತ್ ಟಿ ಅವರ ಹೆಂಡತಿ ಮತ್ತು ಮಗಳ ವಿಚಾರವನ್ನ ಮುಂದೆ ತಗೊಂಡು ಬಂದು ಆ ಮೂಲಕ ಬೆದರಿಸುವಂತಹ ಪ್ರಯತ್ನಗಳನ್ನ ಮಾಡಿರುವಂತಹದ್ದು. ಸೊ ಅದರ ಬಗ್ಗೆನೂ ಸಹ ಸ್ಪಷ್ಟವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದಾರೆ. ಇದು SIT ಮಾಡ್ತಿರುವಂತಹ ಕೆಲಸ. ಕೆಲವು ಅಧಿಕಾರಿಗಳು SIT ಒಳಗಡೆ ಕೂತ್ಕೊಂಡು ಇಂತಹ ನೀಚ ಕೃತ್ಯಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಇದು ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, SIT ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್. ಇದು ಆಲ್ರೆಡಿ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಕ್ಲೀನ್ ಚಿಟ್ ಕೊಡಬೇಕು, ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಡಬೇಕು. ಆ ಕ್ಲೀನ್ ಚಿಟ್ ಕೊಡುವಂತಹ ಸ್ಕ್ರಿಪ್ಟ್ ರೆಡಿ ಇದೆ, ಅದಕ್ಕೆ ತಕ್ಕಂತೆ ಪೂರಕವಾಗಿ ಇವರು ಸುಮ್ಮನೆ ಹಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಇಡೀ ಪ್ರಕರಣದಲ್ಲಿ ದೊಡ್ಡವರನ್ನ ತನಿಖೆ ಮಾಡದೇ ಇರುವಂತಹದ್ದು ಅಥವಾ ವಿಚಾರಣೆಗೆ ಕರೀದೇ ಇರುವಂತಹದ್ದು, ಅಲ್ಲಿ ನಡೆದಿರುವಂತಹ ಎಲ್ಲ ಪ್ರಕರಣಗಳ ಬಗ್ಗೆ ಈ SIT ಟೀಮ್ ಯಾವ ರೀತಿ ನಡ್ಕೊಳ್ತಿದೆ, ಕೇವಲ ಆರೋಪ ಹೊರಿಸುವವರನ್ನ, ದೂರು ಕೊಟ್ಟಿರುವವರನ್ನ, ಅವರನ್ನ ಮಾತ್ರನೇ ಟಾರ್ಗೆಟ್ ಮಾಡ್ತಿರುವಂತಹದ್ದು ಮತ್ತು ಷಡ್ಯಂತ್ರದ ಭಾಗ ಇದು. ಯಾರೆಲ್ಲ ದೂರು ಕೊಟ್ಟಿದ್ದಾರೆ, ಯಾರೆಲ್ಲ ಆರೋಪ ಮಾಡ್ತಿದ್ದಾರೆ, ಅವರು ಷಡ್ಯಂತ್ರದ ಭಾಗ ಅಂತ ಬಿಂಬಿಸೋದಕ್ಕೇನೆ ಕೆಲಸ ಮಾಡ್ತಿದೆ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಅಲ್ಲ ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ತಿಮ್ಮರೋಡಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ ತಮ್ಮನ್ನ ರೌಡಿ ಶೀಟ್ ಮಾಡಿದ್ದು 1998ರಲ್ಲಿ. ಆಗ ರಾಜಕೀಯ ದುರುದ್ದೇಶದಿಂದಲೇ ನನ್ನ ರೌಡಿ ಶೀಟ್ ಮಾಡಿದ್ರು. ನನ್ನ ಮೇಲೆ ಗಂಭೀರವಾದಂತಹ ಪ್ರಕರಣಗಳಿರ್ಲಿಲ್ಲ, ಕೇವಲ 2-3 ಪಿಟಿ ಪ್ರಕರಣಗಿದ್ವು, ಪಿಟಿ ಕೇಸುಗಳಿದ್ವು, ಸಣ್ಣ ಪುಟ್ಟ ಕೇಸುಗಳಿತ್ತು. ಆದರೆ ರಾಜಕೀಯ ಉದ್ದೇಶಕ್ಕೆ ನನ್ನ ವಿರುದ್ಧ ಈ ಷಡ್ಯಂತ್ರವನ್ನ ರೂಪಿಸಲಾಯಿತು, ನನ್ನನ್ನು ರೌಡಿ ಶೀಟ್ಗೆ ಸೇರಿಸಲಾಯಿತು. ಅದನ್ನೇ ಬಳಸ್ಕೊಂಡು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ಗಡೀಪಾರು ಮಾಡುವಂತಹ ಪ್ರಯತ್ನಗಳು ನಡೆಸಿದ್ರು. ಬಟ್ ಅದಾಗ್ಲಿಲ್ಲ. ನಾನು ಹೈಕೋರ್ಟ್ ಇಂದ ಗೆದ್ದು ಬಂದಿದ್ದೀನಿ ಅನ್ನೋ ವಿಚಾರಗಳನ್ನ ಹಂಚ್ಕೊಳ್ತಾರೆ. SIT ಏನೇ ಮಾಡಿದ್ರು ಸಹ
ಯಾವೆಲ್ಲ ಷಡ್ಯಂತ್ರಗಳನ್ನು ರೂಪಿಸೋ ಭಾಗವಾಗಿದ್ರೂ ಸಹ ಅದು ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯದ ಕಡೆಗೆ ಹೋಗಲೇಬೇಕಾಗುತ್ತೆ. ದೊಡ್ಡವರ ಇನ್ವೆಸ್ಟಿಗೇಷನ್ ಆಗಲೇಬೇಕಾಗುತ್ತೆ. ಆ ದೊಡ್ಡವರೂ ಸಹ ಇದರಲ್ಲಿ ಅನುಭವಿಸಬೇಕಾಗತ್ತೆ. ಅದು ತಪ್ಪಿಸೋದಕ್ಕೆ ಆಗೋದಿಲ್ಲ. ಖಂಡಿತ ಅದೊಂದು ನಡೆಯುತ್ತೆ. ಆ ದಿನಗಳು ದೂರ ಇಲ್ಲ. ಅತಿ ಶೀಘ್ರದಲ್ಲಿಯೇ ಸತ್ಯದ ಹಿಂದೆ ಬೀಳಲೇಬೇಕಾಗುತ್ತೆ SIT. ಅಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಯಾಕಂದ್ರೆ ಎಲ್ಲ ಕಡೆಯಿಂದಲೂ ಸಹ ಅವರು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಅವರ ಎಲ್ಲ ಷಡ್ಯಂತ್ರಗಳು ಸಹ ಫೇಲ್ ಆಗ್ತಿದ್ದಾವೆ. ಹಾಗಾಗಿ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಆ ಹೋರಾಟದ ಭಾಗವಾಗಿ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗಾಗಿರುವಂತಹ ಅನ್ಯಾಯ, ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಆ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಆ ಹೋರಾಟಕ್ಕಾಗಿ ನಾವಿರೋದು. ಆ ಹೋರಾಟವನ್ನ ಮುಂದುವರಿಸ್ಕೊಂಡು ಖಂಡಿತ ಹೋಗ್ತೀವಿ ಮತ್ತು ಸತ್ಯ ಹೊರಗಡೆ ಬಂದೇ ಬರುತ್ತೆ. ಆ ಕಾಮಾಂಧರು ಏನಿದ್ದಾರೆ, ಆ ಕಾಮಾಂಧರ ರಕ್ಷಣೆಗೆ ಯಾರೆಲ್ಲ ನಿಂತಿದ್ದಾರೆ, ಎಲ್ಲವೂ ಹೊರಗಡೆ ಬರುತ್ತೆ. ಆ ದಿನ ದೂರ ಇಲ್ಲ ಅನ್ನುವಂತಹ ಆತ್ಮವಿಶ್ವಾಸವನ್ನು ಸಹ ತಿಮರೋಡಿ ಅವರು ಹೊರಹಾಕಿದ್ದಾರೆ. ಸೊ ಇದು ಮುಖ್ಯವಾಗಿ ಅವರು ಮಾತಾಡಿರುವಂತಹದ್ದು. ಕುಡ್ಲ ರ್ಯಾಂಪೇಜ್ಗೆ ಕೊಟ್ಟಿರುವಂತಹ ಇಂಟರ್ವ್ಯೂ ಏನಿದೆಯಲ್ಲ, ಅಜಯ್ ಅಂಚನ್ ಜೊತೆಯಲ್ಲಿ ಮಾತನಾಡಿರುವಂಥದ್ರಲ್ಲಿ ಮುಖ್ಯ ಅಂಶಗಳಷ್ಟೇ. ಅದು ಬಿಟ್ಟರೆ ಬೇರೆ ಸಣ್ಣ ಪುಟ್ಟ ವಿಚಾರಗಳು ಅಥವಾ ಬೇರೆ ವಿಚಾರಗಳನ್ನು ಸಹ ಬಹಳಷ್ಟು ಮಾತಾಡಿದ್ದಾರೆ. ನೀವು ಇಡೀ ಒಂದು ಸಂದರ್ಶನವನ್ನ ಮತ್ತು ಎಲ್ಲ ಅಂಶಗಳನ್ನ ನೋಡಬೇಕು ಅನ್ಕೊಂಡ್ರೆ ಕುಡ್ಲ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ನೀವು ಅದನ್ನ ನೋಡಬಹುದು. ಅದರಲ್ಲಿ ಸುದೀರ್ಘವಾಗಿ ಸುಮಾರು ಒಂದು ಅರ್ಧ ಗಂಟೆಯ ಇಂಟರ್ವ್ಯೂ ಇದೆ. ಅಲ್ಲಿ ಸುಮಾರು ವಿಚಾರಗಳ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾತಾಡಿದ್ದಾರೆ. ಸೊ ಇದಿಷ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಡೀಪಾರು ಒಂದು ಶಿಕ್ಷೆಯಿಂದ ಪಾರಾದ ನಂತರ, ಹೈಕೋರ್ಟ್ನಿಂದ ಸ್ಟೇ ಸಿಕ್ಕ ನಂತರ, ಹೈಕೋರ್ಟ್ ಅದನ್ನು ರದ್ದುಗೊಳಿಸಿದ ನಂತರ ಅವರು ಕೊಟ್ಟಿರುವ ಸಂದರ್ಶನದ ಬಹಳ ಮುಖ್ಯವಾದ ಒಂದಷ್ಟು ವಿಚಾರಗಳು ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.